ನಿಮ್ ಲೈಫಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಬಂದಾಗ ಮಾತ್ರ ನೀವು ದೇವ್ರಿಗೆ ಹೇಳ್ತೀರಾ, ಅಯ್ಯೋ ದೇವ್ರೆ ನನಗೆ ಮಾತ್ರ ಈ ಕಷ್ಟ ಏನೋ ಕೊಡ್ತಾ ಇದೀಯಾ ಅಂತ. ಬಟ್ ಅದೇ ನಿಮ್ ಲೈಫಲ್ಲಿ ಏನಾದ್ರು ಒಳ್ಳೇದಾದಾಗ ದೇವ್ರಿಗೆ ಹಂಗೆ ಅಂತೀರಾ, ಓ ದೇವ್ರೆ ನಾನ್ ಮಾತ್ರ ಯಾಕೆ ಪಾಸ್ ಆದೆ, ನನಗೆ ಮಾತ್ರ ಯಾಕೆ ಲಾಟ್ರಿ ಹೊಡಿತು ಅಂತ. ನೋಡಿ, ಆ ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ರೆ ಮಾತ್ರ ಆ ಲೈಫ್ ಅನ್ಸ್ಕೊಳೋದು. ಬಡವರ ಪ್ರಾಬ್ಲಮ್ಸ್ ಇರುತ್ತೆ, ರಿಚ್ ಇರೋರಿಗೆ ರಿಚ್ ಪ್ರಾಬ್ಲಮ್ಸ್ ಇರುತ್ತೆ. ಲೈಫ್ ಒಂಥರ ವಿಡಿಯೋ ಗೇಮ್ ಇದ್ದಂಗೆ. ಯಾವ ವಿಡಿಯೋ ಗೇಮ್ ಕಷ್ಟ ಇರತ್ತೆ ನೋಡಿ ಕಂಪ್ಲೀಟ್ ಮಾಡಕ್ಕೆ, ಆ ವಿಡಿಯೋ ಗೇಮ್ ಮಜಾ ಬರೋದು. ನಿಮ್ ಲೈಫಲ್ಲಿ ಏನು ಪ್ರಾಬ್ಲಮ್ಸೇ ಇಲ್ಲ ಅಂದ್ರೆ ಕೆಟ್ಟು ಬೋರ್ ಹಿಡಿದ್ಬಿಟ್ಟು ನಿಮ್ ಲೈಫ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಸೊ ಹಂಗಾಗಿ ನಿಮ್ಗೆ ಏನಾದ್ರು ಕಷ್ಟ ಬಂದಾಗ ಅದನ್ನ ಚಾಲೆಂಜ್ ಆಗಿ ತಗೊಳ್ಳಿ. ಸೊ ಈ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಏನೇ ಚಿಕ್ಕ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಾ, ಅವಾಗ ನಿಮ್ಗೆ ಏನೋ ಒಂದು ಸಿಗ್ತಾ ಇರತ್ತೆ, ನಿಮ್ಗೆ ಏನೋ ಒಂದು ಕಲಿಯಕ್ ಸಿಗ್ತಾ ಇರತ್ತೆ. ಇಲ್ಲ ಬಿಸ್ನೆಸ್ ಮಾಡ್ತಾ ಇದೀರಾ, ಆ ಬಿಸ್ನೆಸ್ ಅಲ್ಲಿ ನೀವೇನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅರ್ನಿಂಗು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಚಿಕ್ಕ ಬಿಸ್ನೆಸ್ ಅಲ್ಲಿ ಚಿಕ್ಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಾ, ಹೇಗೆ ಬಿಸ್ನೆಸ್ ಗ್ರೋ ಆಗ್ತಾ ಹೋಗುತ್ತೆ, ನೀವು ದೊಡ್ಡ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾಗಿ ಬರುತ್ತೆ, ನಿಮ್ ರೆಸ್ಪಾನ್ಸಿಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಸೇಮ್ ವಿಡಿಯೋ ಗೇಮ್ ಅಲ್ಲೂ ಹಂಗೆ. ಸೊ ಅದಕ್ಕೆ ನಿಮ್ ಲೈಫ್ ನ ನೀವು ಆಸ್ ಎ ವಿಡಿಯೋ ಗೇಮ್ ನ ಕನ್ಸಿಡರ್ ಮಾಡಿ. ಸೊ ಏನೇ ಪ್ರಾಬ್ಲಮ್ಸ್, ಏನೇ ಚಾಲೆಂಜಸ್ ನೀವು ಫೇಸ್ ಮಾಡ್ತೀರಾ, ಅದನ್ನ ಹೆಂಗೆ ವಿಡಿಯೋ ಗೇಮ್ ಅಲ್ಲಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀರಾ, ಸೇಮ್ ಅಪ್ರೋಚೇ ನಿಮ್ ಲೈಫ್ ಅಲ್ಲೂ ಇಡಿ. ಅವಾಗ ನಿಮ್ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಆಕ್ಚುಲಿ ನಿಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನೀವೇನೋ ಒಂದು ದೊಡ್ಡ ಅಚೀವ್ ಮಾಡ್ತೀರಾ ಅಂತ.